ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಕಿಶೋರ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡುವಂತಹ ಓಟ್ಸ್ ಪುಡ್ಡಿಂಗ್ ರೆಸಿಪಿ. ಇದು ಬಂದು ನಿಮಗೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ, ಗುಡ್ ಬ್ಯಾಕ್ಟೀರಿಯಾನ ಬಾಡಿಯಲ್ಲಿ ಜನರೇಟ್ ಮಾಡುತ್ತೆ. ಈ ರೆಸಿಪಿನ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ 2-3 ಸ್ಪೂನಷ್ಟು ಓಟ್ಸ್ನ ತಗೊಂಡಿದ್ದೀನಿ. ಈ ರೆಸಿಪಿನ ನಾವು ಕರೆಕ್ಟಾಗಿ ಮಾಡ್ತೇವೆ ಅಂದರೆ 3-4 ನಿಮಿಷ ಅಷ್ಟೇ ಸಾಕು. ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಯಾ ಸೀಡ್ಸಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಗುಡ್ ಬ್ಯಾಕ್ಟೀರಿಯಾನ ಬಾಡಿಯಲ್ಲಿ ಜನರೇಟ್ ಮಾಡುತ್ತೆ, ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನಿದಕ್ಕೆ ನಾರ್ಮಲ್ ಮಿಲ್ಕ್ನ ಯೂಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಬಾದಾಮ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಡಯಟಲ್ಲಿ ಇರೋದ್ರಿಂದ ನಾನು ಬಾದಾಮ್ ಮಿಲ್ಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಬಾದಾಮ್ ಮಿಲ್ಕ್ನ ಪ್ರಿಪೇರ್ ಮಾಡಲಿಕ್ಕೆ 25-30 ಬಾದಾಮಿನ ನೀವು ನೈಟ್ ನೆನೆಸಿಟ್ಬಿಡಿ. ಬೆಳಗ್ಗೆ ಎದ್ದು ಅದು ಸಿಪ್ಪೆ ರಿಮೂವ್ ಮಾಡಿ ನೈಸ್ ಪೇಸ್ಟ್ ಮಾಡಿಕೊಂಡು ಹಾಲಿನ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. 2-3 ದಿವಸ ಆರಾಮಾಗಿ ಈ ಪುಡ್ಡಿಂಗ್ ರೆಸಿಪಿಗೆ ಹಾಲನ್ನ ಯೂಸ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ನೈಟ್ ನಾನು ಏನು ಸೋಕ್ ಮಾಡಿ ಇಟ್ಟಿದ್ದೆ ಓಟ್ಸ್, ಚಿಯಾ ಸೀಡ್ಸು ಈ ಥರ ಆಗಿದೆ. ಇದಕ್ಕೆ ನಾನು ಇವಾಗ ಏನು ಬೇಕು, ಡ್ರೈ ಫ್ರೂಟ್ಸ್ ಯಾವ ಫ್ರೂಟ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ನೈಟೇನೆ ಎಲ್ಲ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಬಾದಾಮ್, ಒಂದು ಡೇಟ್ ಎಲ್ಲ ನೆನೆಯಾಕಿ ಇಟ್ಟಿದ್ದೆ. ನೈಟೇ ಸೋಕ್ ಮಾಡಿಬಿಡ್ತೀನಿ. ಇದಕ್ಕೆ ಯಾವ್ಯಾವ ಸೀಡ್ಸ್ ಬೇಕದು, ವಾಲ್ನಟ್ ಕೂಡ ಯಾವುದಿರುತ್ತೆ ಆ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇವತ್ತು ಈ ರೆಸಿಪಿಗೆ ನಾನು ಬನಾನಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಪಚ್ಚ ಬಾಳೆಹಣ್ಣು, ಚುಕ್ಕಿ ಬಾಳೆಹಣ್ಣು ಅಂತ ಏನು ಹೇಳ್ತೀರಾ, ಆ ಬನಾನಾನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾದಾಮಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಏನು ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಪಿಸ್ತಾ, ವಾಲ್ನಟ್, ದ್ರಾಕ್ಷಿ, ಬಟ್ ಗೋಡಂಬಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾವು ಈ ರೆಸಿಪಿನ ತಗೋತಾ ಇರೋದೇ ಫ್ಯಾಟ್ ಲಾಸಿಗೆ ಅಂತ ಹೇಳಿ, ವೆಯ್ಟ್ ಲಾಸಿಗೆ. ಸೊ ನೀವು ಇದರಲ್ಲಿ ಗೋಡಂಬಿನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಗೋಡಂಬಿನ ಬಿಟ್ಟು ಬೇರೆ ಎಲ್ಲ ಸೀಡ್ಸ್ ಏನು ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು. ಫಾರ್ ಸ್ವೀಟ್ನೆಸ್ಸಿಗೆ ಅಂತ ಹೇಳಿ ನಾನು ಡೇಟ್ಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಡೇಟ್ಸಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ, ಬರೀ ಒಂದು ಖರ್ಜೂರನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಲಾಸ್ಟಲ್ಲಿ ನಾನು 1/2 ಸ್ಪೂನಷ್ಟು ಜೇನುತುಪ್ಪನ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಅದು ನಿಮ್ಮ ಆಪ್ಷನಿಗೆ ಬಿಟ್ಟಿದ್ದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಇದಕ್ಕೆ ನಾನು ಫ್ರೂಟ್ ತೊಗೊಂಡಿದ್ದೀನಲ್ಲ, ಬಾಳೆಹಣ್ಣು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಪಚ್ಚ ಬಾಳೆಹಣ್ಣು ಇಷ್ಟ ಆಗಲ್ಲ ಅವರು ಏಲಕ್ಕಿ ಬಾಳೆಹಣ್ಣನ್ನು ಸಹ ಯೂಸ್ ಮಾಡ್ಬೋದು. ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡೋರು 2 ಬಾಳೆಹಣ್ಣನ್ನು ಯೂಸ್ ಮಾಡ್ಕೊಳ್ಳಿ ಓವರ್ನೈಟ್ ಪುಡ್ಡಿಂಗ್ ರೆಸಿಪಿಗೆ. ನಾನು ಒಂದು ದೊಡ್ಡದು ಫುಲ್ ಬಾಳೆಹಣ್ಣನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1/2 ಸ್ಪೂನಷ್ಟು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫಾರ್ ಸ್ವೀಟ್ನೆಸ್ ಪರ್ಪಸ್ ಅಷ್ಟೇ. ಯಾಕೆಂದರೆ ಡೇಟ್ಸ್ ಕೂಡ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, 1 ಡೇಟ್ಸು, ಜೇನುತುಪ್ಪ ಸಹ 1 ಸ್ಪೂನ್ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಓವರ್ನೈಟ್ ಓಟ್ಸ್ ರೆಸಿಪಿ ಏರ್ ಫಾಲ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ನೀವು 1 ಮಂತ್ ಓವರ್ನೈಟ್ ಓಟ್ಸ್ನ ಯೂಸ್ ಮಾಡಿ, ನಿಮಗೆ ಏರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಯಾಕೆಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಕಂಟಿನ್ಯೂಯಸ್ ಆಗಿ 2 to 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಟ್ ಲಾಸಿಗೂ ಕೂಡ ಈ ರೆಸಿಪಿ ತುಂಬ ಯೂಸ್ ಆಗಿದೆ. ನಾನು ಡೈಲಿ ಏನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನಲ್ಲಿ ಇರ್ತೀನಿ, ನನ್ನ ಈಟಿಂಗ್ ವಿಂಡೋ ಏನು ಸ್ಟಾರ್ಟ್ ಆಗುತ್ತೆ, ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡೋದೇ ನಾನು ಓವರ್ನೈಟ್ ಓಟ್ಸ್ ರೆಸಿಪಿಯಿಂದ. ನಾನು ಇದಕ್ಕೆ ಬರೀ ಬಾಳೆಹಣ್ಣಲ್ಲ, ಡಿಫ್ರೆಂಟ್ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ಕೋತೀನಿ. ನಾನು ಮುಂದಿನ ವ್ಲಾಗ್ಸಲ್ಲಿ ನಾನು ಅದನ್ನು ಕೂಡ, ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಕೋಕೋ ಪೌಡರ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಓವರ್ನೈಟ್ಸ್ ಓಟ್ಸ್ಗೆ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಫ್ಯಾಟ್ ಲಾಸಿಗೆ ತುಂಬ ಯೂಸ್ ಆಗುತ್ತೆ, ಹೇರ್ ಫಾಲಿಗೆ, ಸ್ಕಿನ್ನಿಗೆ ತುಂಬ ಒಳ್ಳೆಯದು ಈ ರೆಸಿಪಿ. ಟೇಸ್ಟಿ ಓವರ್ನೈಟ್ ಓಟ್ಸ್ ಹೆಲ್ದಿ ರೆಸಿಪಿ ರೆಡಿ ಇದೆ.